ಜನಾರ್ದನ ಬಾಬು, ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನಾನು ಉಪಾಧ್ಯಕ್ಷ. ಇವತ್ತು ಭಾರತಕ್ಕೆ, ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಮಹಾ ಮೇಧಾವಿ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅವಮಾನ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವ ಅಮಿತ್ ಶಾ ಅವರ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಹಲವಾರು ಹೋರಾಟಗಳನ್ನು ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು ಸಹ ಮಾಡ್ತಾ ಇದ್ದಾವೆ. ಆದರೆ ಕರ್ನಾಟಕದಲ್ಲಿ ಸುವರ್ಣಸೌಧದಲ್ಲಿ, ಬೆಳಗಾವಿ ಸುವರ್ಣಸೌಧದಲ್ಲಿ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಳಗಡೆ ಇಟ್ಕೊಂಡು ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಾಲಕಿಯರ ಬಾಲಕಿಯರ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟಿರ್ತಕ್ಕಂಥದ್ದು ತಮಗೆ ಕಾಣ್ತಾ ಇದೆ, ಎಲ್ಲರಿಗೂ ಗೊತ್ತಾಗಿದೆ. ಆ ವಿಚಾರವಾಗಿ 4 ತಿಂಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸಂಬಂಧಪಟ್ಟ ಸಚಿವರಿಗೂ ಕೊಟ್ಟಿದ್ದೀವಿ, DC ಅವ್ರಿಗೂ ಕೊಟ್ಟಿದ್ದೀವಿ, SC ಮಹದೇವಪ್ಪ ಅವ್ರಿಗೆ ಕೊಟ್ಟಿದ್ದೀವಿ, KH ಮುನಿಯಪ್ಪನವ್ರಿಗೂ ಕೊಟ್ಟಿದ್ದೀವಿ, ಮತ್ತು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿದ್ದೀವಿ. ಆದರೂ ಸಹ ಆ ಇಲಾಖೆಗಳೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಟ್ಟೆ ಮುಚ್ಚಿ ಧೂಳು ಎಬ್ಬಿರ್ತಕ್ಕಂಥ ಒಂದು ಶಾಮಿಯಾನ ಬಟ್ಟೆಯನ್ನು ಮುಚ್ಚಿಬಿಟ್ಟು ಇವತ್ತು ಅವಮಾನ ಮಾಡ್ತಾ ಇದೆ. ಅಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ, ಒಬ್ಬ ಸಚಿವ ಮಾಡಿರ್ತಕ್ಕಂಥ ಹೆಚ್ಚಾಗಿ ಈ ಕರ್ನಾಟಕದಲ್ಲಿ, ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಅವಮಾನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿದ್ದಾವೆ, ಸುದ್ದಿ ಮಾಧ್ಯಮಗಳಲ್ಲಿ ಬಂದಿದ್ದಾವೆ. ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇದು ಕಾಣ್ತಾ ಇಲ್ವಾ? ಯಾಕೆ ಕಾಣ್ತಾ ಇಲ್ಲ? ನೀವು ನೈತಿಕ ಹೊಣೆ ಹೊತ್ತು ಇವತ್ತು ಸಚಿವರಾಗ್ಬೋದು, ಸಿದ್ದರಾಮಯ್ಯ CM ಅವರು ಆಗ್ಬೋದು, ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ, ನೀವು ಅಲ್ಲೇ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತೇಳಿ ನೀವು ವಿಧಾನಸೌಧಗಳಲ್ಲಿ, ಸುವರ್ಣಸೌಧಗಳಲ್ಲಿ ನೀವು ಕುತ್ಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ನಾಟಕೀಯವಾಗಿ ಆಟ ಆಡ್ತಾ ಇದ್ದೀರಾ. ಈ ನಾಟಕಗಳೆಲ್ಲ ಬಿಡಬೇಕು ನೀವು. ಈ ನಾಟಕಗಳು ಬಿಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲೇ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಇದ್ದಾವೆ. ನಾವು ಎಲ್ಲ ದಲಿತರು, ಹಿಂದುಳಿದವರು